ಪಕ್ಷದ ವಿರೋಧ ಚಟುವಟಿಕೆ ಯಾವುದೇ ಬಣದವರು ಮಾಡಲಿ ಅವ್ರಿಗೆ ಕಿತ್ತು ಹಾಕಲಿ. ಆದರೆ ಇವರು ಯಾವ ತಪ್ಪ ಮಾಡ್ಯಾರ ಅದನ್ನು ಸಿದ್ಧ ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಸೀರ್ ಅಹಮದ್, ರಹೀಂ ಖಾನ್ ಮತ್ತು ನಮ್ಮ ಖಾದ್ರಿ ಪೀರ ಮತ್ತು ನಮ್ಮ ಮೆಹಬೂಬ್ ಸೌದಾಗರ್ ಅಂದ್ರೆ ರಾಜ್ಯದ ಉಪಾಧ್ಯಕ್ಷರದವರು ಇವರೆಲ್ಲರೂ ಜವಾಬ್ದಾರಿ ಕೊಟ್ಟಾಗ ಎಲ್ಲ ಅಡ್ಡಾಡಿ ಒಕ್ಕಟ್ಟು ಮಾಡ್ಯಾರ ಅಂದಮೇಲೆ ದಾವಣಗೆರೆದು ಬೇರೆದವ್ರನ್ನ ನೇಮಕ ಮಾಡಬೇಕಾಗ್ತದೆ. ಬೇರೆ ಸಮರ್ಥ ನಾಯಕರ ಕಾಂಗ್ರೆಸ್ ಒಳಗೆ ಇರಲಿಲ್ವಾ? ರಾಜ್ಯದಲ್ಲಿ ಬೈ ಎಲೆಕ್ಷನ್ ಜಟಾಪಟಿ ಸದ್ಯಕ್ಕೀಗ ಜೋರಾಗೋ ಲಕ್ಷಣಗಳು ಎಲ್ಲ ಕಡೆ ಕಾಣ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಮುಸ್ಲಿಂ ನಾಯಕರ ಉಚ್ಚಾಟನೆ ಪರ್ವ ಈಗ ಆರಂಭವಾಗಿದೆ ಅನ್ನುವಂತಹ ಸನ್ನಿಹಿತೆಗಳು ಜೋರಾಗೇ ಇದೆ. ಸದ್ಯಕ್ಕೆ ನಸೀರ್ ಅಹಮದ್ ಖಾನ್ರವ್ರನ್ನ, ಹಾಗೆ ಜಮೀರ್ ಅಹಮದ್ ಖಾನ್ರವ್ರನ್ನ, ಹಾಗೆ ಬೇರೆ ಬೇರೆ ನಾಯಕರನ್ನ ಉಚ್ಚಾಟಿಸುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಜೋರಾಗಿಯೇ ನಡೆದಿವೆ. ಸೊ ಸದ್ಯಕ್ಕೆ ಬಾಗಲಕೋಟೆಯ ಕುತುಬುದ್ದೀನ್ ಖಾಜಿ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಮುಸ್ಲಿಂ ನಾಯಕರು, ಬೇರೆ ಚಿಂತನಕಾರರಾಗಿರುವಂಥವ್ರು. ಸೊ ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಈಗ ಬಾಗಲಕೋಟೆ ನಸೀರ್ ಅಹಮದ್ ಖಾನ್ರವ್ರು ಬಂದಿದ್ದರು, ಇಲ್ಲಿ ಅನೇಕ ವಚನಗಳನ್ನ ಕೊಟ್ಟಿದ್ರು ನಿಮಗೆ. ಬೇರೆ ಬೇರೆ ಮಸ್ಜಿದ್ಗಳಿಗೆ ಅಡ್ಡಾಡಿ, ಸಣ್ಣ ಸಣ್ಣ ಕುಟುಂಬಗಳಿಗೂ ಸಹ ಅವರು ಮನೆಗಳಿಗೆ ಅಡ್ಡಾಡಿ ಬೇರೆ ಬೇರೆ ವಚನಗಳನ್ನ ನೀಡಿದರು. ಸರ್, ಏನು ಹೇಳ್ತೀರಿ ಸದ್ಯದ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಅಂತ? ಇಲ್ಲ, ಉಪಚುನಾವಣೆಯಲ್ಲಿ ನಮ್ಮ ಅಲ್ಪಸಂಖ್ಯಾತರ ಸಮಾಜದ ಕೆಲವೊಂದು ಸಮಸ್ಯೆಗಳ ಕಳೆದ 23ನೇ ಇಸ್ವಿಯ ಚುನಾವಣೆಯಲ್ಲಿ ಅವರು ಕೊಟ್ಟಂಥ ಭರವಸೆ ಕಡಿಮೆ ಅಂದರೆ ಸ್ವಲ್ಪ ಮಾಡಿದ್ರು, ಸ್ವಲ್ಪ ಉಳಿದಿದ್ದು. ಅದಕ್ಕೆ ಭಾಳ ಒಂದು ನಿರಾಶೆಯಿಂದ ಜನ ಏನಪ್ಪ ವೋಟ್ ಹಾಕಿದ್ರು ನಮ್ಮ ಸಮಸ್ಯೆ ಪರಿಹಾರ ಆಗಂಗಿಲ್ಲ ಅಂಥೇಳಿ ನೊಂದ್ಕೊಂಡಿದ್ರು. ಆ ದಿಶೆ ಒಳಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಗಮನಕ್ಕೆ ನಾವು ತಂದಾಗ ಅವರು ನಸೀರ್ ಅಹಮದ್ ಅವ್ರಿಗೆ ಬಾಗಲಕೋಟೆಯಲ್ಲಿ ನಾ ಬಿಡ್ತೀನಿ, 9ನೇ ತಾರೀಕಿಗೆ ಚುನಾವಣೆ ವೋಟಿಂಗ್ ಆಗೋಕ್ಕಿಂತ ಮುಂಚಿತವಾಗಿ ಅವು ಏನೇನು ಸಮಸ್ಯೆ ಅದ ಅವ್ರ ಮುಂದೆ ಹೇಳ್ರಿ ಅಂತ ಹೇಳಿದರು. ಅವ್ರಿಗೆ ಬಿಟ್ಟಾಗ ಅವರು ಸರಿಯಾಗಿ ಎಲ್ಲ ಜಮಾತುಗಳಿಗೆ, ಎಲ್ಲ ಮಸೂತಿಗಳಿಗೆ ಮತ್ತು ಗ್ರಾಮೀಣ ಪ್ರದೇಶದೊಳಗೆ ಇದ್ದಂಥ ಮಸೂತಿಗಳಿಗೆ ಎಲ್ಲ ಭೇಟಿ ಕೊಟ್ಟು ಅವರೆಲ್ಲ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಒಂದು ಸ್ಪಷ್ಟ ಭರವಸೆ ಕೊಟ್ಟರು. ಅವರು ನಿಭಾಯಿಸಿ ಮುಂದೆ ಚುನಾವಣೆ ನಡೀತು. ಚುನಾವಣೆ ಒಳಗೆ ಎಲ್ಲರೂ ಒಕ್ಕಟ್ಟಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ಯಾರ ಅನ್ನುವಂಥ ವಿಶ್ವಾಸ ನನಗದ. ಸರ್, ಎಲ್ಲಿ ಈಗ ಸಮರ್ಥ ಅವ್ರನ್ನ ಸೋಲಿಸಲಿಕ್ಕೆ ಫಂಡಿಂಗ್ ನಡೆದಿದೆ, ಹಂಗೆ ಅಂಥವೆಲ್ಲ ವಿಚಾರಗಳು ಹೊರಗೆ ಬಂದಿದ್ವಲ್ಲ ಸರ್, ಹೇಗೆ ಅಂತ? ಅದು ಎಲ್ಲ ಊಹಾಪೋಹಗಳು. ಅದಕ್ಕೆ ಸಿದ್ಧಿಲ್ಲ, ಯಾವುದೇ ಒಂದು ನಿರ್ದಿಷ್ಟವಾದಂಥದ್ದನ್ನು ದಾಖಲೆ ಇಲ್ಲ. ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ನಸೀರ್ ಅಹಮದ್, ರಹೀಂ ಖಾನ್ ಮತ್ತು ನಮ್ಮ ಖಾದ್ರಿ ಪೀರ ಮತ್ತು ನಮ್ಮ ಮೆಹಬೂಬ್ ಸೌದಾಗರ್ ಅಂದ್ರೆ ರಾಜ್ಯದ ಉಪಾಧ್ಯಕ್ಷರದವರು ಇವರೆಲ್ಲರೂ ಜವಾಬ್ದಾರಿ ಕೊಟ್ಟಾಗ ಎಲ್ಲ ಅಡ್ಡಾಡಿ ಒಕ್ಕಟ್ಟು ಮಾಡ್ಯಾರ ಅಂದಮೇಲೆ ದಾವಣಗೆರೆದು ಬೇರೆದವ್ರನ್ನ ನೇಮಕ ಮಾಡಬೇಕಾಗ್ತದೆ. ಬೇರೆ ಸಮರ್ಥ ನಾಯಕರ ಕಾಂಗ್ರೆಸ್ ಒಳಗೆ ಇರಲಿಲ್ವಾ? ಮತ್ತು ಅಲ್ಲಿ ನೇಮಕ ಮಾಡಿ ಯಾವ ರೀತಿ ಬಾಗಲಕೋಟೆ ಒಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುವಂತೆ ಸಂಘಟನೆ ಇವರೆಲ್ಲರೂ ಮಾಡಿದರು. ಯಾರು? ನಸೀರ್ ಅಹಮದ್ ಪ್ರಮುಖ ಪಾತ್ರ ವಹಿಸಿದ್ರು. ಮತ್ತು ರಹೀಂ ಖಾನ್ ಕೂಡ, ಜಮೀರ್ ಅಹಮದ್ ಖಾನ್ ಕೂಡ ಅವರು ಆಮೇಲೆ ಬಂದರು. ಅದಕ್ಕಿಂತ ಮುಂಚಿತವಾಗಿ ನಸೀರ್ ಅಹಮದ್ ಖಾನ್ ಅವರ ನೇತೃತ್ವದೊಳಗೆ ಇವೆಲ್ಲ ಸಮಸ್ಯೆಗಳ ಇತ್ಯರ್ಥದ ಒಂದು ಸ್ಪಷ್ಟತೆ ಬಂತು. ಅದರಂತೆ ದಾವಣಗೆರೆಯಲ್ಲಿ ಕೂಡ ಬೇರೆ ನಾಯಕರನ್ನು ಅಲ್ಲೇ ನೇಮಕ ಮಾಡಿ ಅಲ್ಲಿ ಇದ್ದಂಥ ಕಣದೊಳಗೆ 16 ಮಂದಿ ಅಲ್ಪಸಂಖ್ಯಾತರಿದ್ದರು, SDP ಅವರಿದ್ದರು. ಮತ್ತು ಎಲ್ಲರಿಗೆ ಒಗ್ಗೂಡಿಸಿ ಅಲ್ಲಿ ಕೂಡ ಪಂಚಗಳಿಗೆ ಅನುಕೂಲ ಆಗುವಂತೆ ಮಾಡಬಹುದಾಗಿತ್ತು. ಯಾವ ಹೈಕಮಾಂಡ್ ಮಾಡಬೇಕು. ಆಮೇಲೆ ಅದರಂತೆ ಈಗ ಸಾದಿಕ್ ಪೈಲ್ವಾನ್ ಅವ್ರದ್ದೇ ಒಂದು ದೊಡ್ಡ ಊಹಾಪೋಹ ನಡೆದಿತ್ತು. ಪಕ್ಷದ ಹೈಕಮಾಂಡ್ 26ನೇ ತಾರೀಕಿನ ಒಳಗಾಗಿ ದಾವಣಗೆರೆ ಭೇಟಿ ಕೊಟ್ಟು ಅಲ್ಲೇ ದಾವಣಗೆರೆಯ ಸಮಸ್ತ ಅಲ್ಪಸಂಖ್ಯಾತರ ಸಮಾಜದವರಿಗೆ ಒಗ್ಗೂಡಿಸಿ 26ನೇ ತಾರೀಕಿನೊಳಗೆ ಸಾದಿಕ್ ಪೈಲ್ವಾನ್ಗಳಿಗೆ ಕಣದಿಂದ ಹಿಂದೆ ಸರಿಸಬಹುದಾಗಿತ್ತು. ಅಲ್ಲಿ ಇಚ್ಛಾಶಕ್ತಿ ಯಾಕೆ ತೋರಲಿಲ್ಲ ಅಂಥೇಳಿ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಹೇಳ್ತೀನಿ. ಇವರು 26ರ ನಂತರ 27ಕ್ಕೆ ಸಮಾಜನ ಹೊರತುಪಡಿಸಿ ಬರೇ ಸಾದಿಕ್ ಪೈಲ್ವಾನ್ರಿಗೆ ಬೆಂಗಳೂರಿಗೆ ಕರೆಸಿ ನಾನು ಕಣದೊಳಗೆ ಇದ್ದು ಕಣದಿಂದ ನಾ ಹಿಂದೆ ಸರಿದ್ದೀನಿ ಅಂಥೇಳಿ ಹೇಳಿಕೆಯನ್ನು ಕೊಡಿಸಿದ್ದು ಎಷ್ಟು ಸಮಂಜಸಕ ಅಂತ ನಾನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ನಾನು ಹೇಳ್ತೀನಿ. ಅದಕ್ಕಿಂತ ಕಾಂಗ್ರೆಸ್ಗೆ ಲಾಭ ಆಗಂಗಿಲ್ಲ. ಅಲ್ಲಿ ಕನ್ನದಾಗ ಉಳಿದಾರ ಅವರು. ಸಮಾಜನ ಬಿಟ್ಟು ಅಲ್ಲಿ ಹೋಗಿ ನೀವು ಕರೆಸ್ಕೊಂಡ್ರಿ ಅವ್ರಿಗೆ. ಸಮಾಜ ಆಟೋಮೆಟಿಕ್ಲಿ ನೂಂತು
ಇವರು ರೊಕ್ಕ ತಕ್ಕೊಂಡಾರ, ಅಧಿಕಾರ ಆಸೆ ತಕ್ಕೊಂಡಾರ ಅಂಥೇಳಿ ಸಾದಿಕ್ ಪೈಲ್ವಾನ್ ಮೇಲೇನೋ ಅಪವಾದ ಬಂತು, ಕಾಂಗ್ರೆಸ್ ಪಕ್ಷದ ಮೇಲೆ ಅಪವಾದ ಬಂತು. ಇದಕ್ಕೆ ಯಾರು ಹೊಣೆಗಾರರು? ಕಾಂಗ್ರೆಸ್ ನಾಯಕರುಗಳೇ ಹೊಣೆಗಾರರು ಅಂತ ಹೇಳ್ತೇನೆ ನಾನು. ಸರ್, ಈಗ ಉಚ್ಚಾಟಿತ ಆಗಿರುವಂಥವರಲ್ಲಿ ಪ್ರಮುಖವಾಗಿ ಎಲ್ಲರೂ ಸಿದ್ದರಾಮಯ್ಯನ ಬಣದವರು ಅನ್ನುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವರು ಶಿಸ್ತನ್ನು ಕಾಪಾಡುವಂಥ ದೃಷ್ಟಿಯಲ್ಲಿ ನಾನೆಲ್ಲ ಇವ್ರನ್ನ ಮೇಲೆ ಶಿಸ್ತು ಕ್ರಮಗಳನ್ನು ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಸಿದ್ದರಾಮಯ್ಯನವ್ರ ಬಣದಲ್ಲಿದ್ದಾರಲ್ಲ ಸರ್ ಎಲ್ಲರೂ. ನಾ ಬನ ರಾಜಕೀಯ ನಾ ಮಾತಾಡಂಗಿಲ್ಲ. ಕಾಂಗ್ರೆಸ್ ಪಕ್ಷ ಅದು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಯಾರು ಮುಖ್ಯಮಂತ್ರಿ ಇರಬೇಕು ಅವ್ರು ಆಧಾರ. ಬನ ಮಾಡಿ ಪಕ್ಷಕ್ಕೆ ಹಾನಿ ಉಂಟು ಮಾಡುವ ಕೆಲಸ ಹಾನಿ ಉಂಟು ಮಾಡಬಾರದು. ಇಲ್ಲೇ ಅವ್ರು ಆ ಬಣದವರು ಅಂದ್ರೂ ಈ ಬಣದವರಲ್ಲಿ ಪಕ್ಷದ ವಿರೋಧ ಚಟುವಟಿಕೆ ಯಾವುದೇ ಬಣದವರು ಮಾಡಲಿ ಅವ್ರಿಗೆ ಕಿತ್ತು ಹಾಕ್ಲಿ. ಆದ್ರೆ ಇವರು ಯಾವ ತಪ್ಪ ಮಾಡ್ಯಾರ ಅದನ್ನು ಸಿದ್ಧ ಮಾಡದೆ ಏಕಾಏಕಿ ತೆಗೆದಿದ್ದು ಯಾವ ಬಣಕ್ಕೂ ಈ ರೀತಿ ಅನ್ಯಾಯ ಮಾಡಿದರೆ ಅದು ತಪ್ಪು ಅಂತ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಹೇಳಕ್ಕೆ ಇಚ್ಛಾ ಪಡ್ತೀನಿ. ಓಕೆ ಸರ್, ಒಟ್ಟಾರೆಯಾಗಿ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಏನಾಗಬೇಕು ಅನ್ನುವಂಥದ್ದು ಸರ್, ಏನು ಸಲಹೆ ಕೊಡ್ತೀರಿ ಅಂತ ಸರ್ಕಾರಕ್ಕೆ ತಾವು? ಇದು ಪಕ್ಷ, ಇದು ಸರ್ವರ ಪಕ್ಷ, ಸರ್ವ ಜಾತಿ ಸಮಾಜಕ್ಕೆ ಒಂದು ನ್ಯಾಯ ಸಿಗುವಂಥ ಕಾಂಗ್ರೆಸ್ ಪಕ್ಷ ಎಲ್ಲರಿಗೆ ನ್ಯಾಯ ಸಿಗುವಂಗ ನಡ್ಕೋಬೇಕು ಪಕ್ಷದ. ಮತ್ತು ಪಕ್ಷದ ಲಾಭ ಎಲ್ಲೈತಿ ಅಧಿಕಾರದ ಕಚ್ಚಾಟದೊಳಗೆ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಾರ್ದು. ಇದು ನನ್ನ ನಿರ್ದೇಶನ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಕುತುಬುದ್ದೀನ್ ಕಾಜಿ ಅವರ ಮಾತುಗಳಾಗಿತ್ತು. ಮತ್ತೊಂದು ವಿಭಿನ್ನವಾಗಿರುವಂತಹ ಅವರೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದೇ ಮಾತ್ರ.